ನೋಡಿ, ನಾವು ರಾಜ್ಯದಲ್ಲಿ ಎಂದಿಗಿಂತಲೂ ಕೂಡ ಈಗ ಈ ಗಾಂಜಾ ಮತ್ತು ಈ ಡ್ರಗ್ಸ್ ಬರ್ತಾ ಇರ್ತಕ್ಕಂಥದ್ದನ್ನು ಹಿಡಿಯೋದಕ್ಕೆ ಮತ್ತು ಕ್ರಮ ತಗೊಳ್ಳೋದಕ್ಕೆ ಭಾಳ ಕಠಿಣವಾಗಿ ಹೊರಟಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಹೋಗಿ ಅವರನ್ನು ಡ್ರಗ್ ಟೆಸ್ಟ್ ಮಾಡೋವರೆಗೂ ಹೋಗಿದ್ದೇವೆ. ಪ್ರತಿನಿತ್ಯ ನಮಗೆ ಸಿಗ್ತಾ ಇದೆ. ಅರ್ಥ ಕಳೆದ 1.5-2 ತಿಂಗಳಿಂದ ಸಾಕಷ್ಟು ಹಿಡಿದಿದ್ದಾವೆ. ಇನ್ನೂ ಕೂಡ ಹಿಡಿತೇವೆ. ಕಂಟಿನ್ಯೂ ಆಗುತ್ತೆ. ಅದು ಅದೇನು ಬಿಡೋದಿಲ್ಲ. ಒಂದು ವಾರ ಮಾಡಿಬಿಟ್ಟು ಸುಮ್ಮನೆ ಬಿಡೋದಿಲ್ಲ. ಏನು ಕಂಟಿನ್ಯೂ ಇದೆ. ಅದಕ್ಕೆ ಈಗ ಬರ್ತಾನೆ ಇದೆ. ಈಗ ಬರೋದನ್ನ ಥೈಲ್ಯಾಂಡಿಂದ ಬರೋದನ್ನ ಅಲ್ಲಿ ನಿಲ್ಲಿಸ್ಬೇಕು. ಅವ್ರೇನು ನಿಲ್ಲಿಸೋದಿಲ್ಲ. ಅವ್ರು ಕಳಿಸ್ತಾ ಇರ್ತಾರೆ. ಯಾರು ತೊಗೊಂಡ್ಬರ್ತಾರೆ ಇರ್ತಾರೆ. ಹಿಡಿದು ನಾವು ಅವರಿಗೆ ಅಂಥವ್ರಿಗೆ ಕ್ರಮ ತಗೊಂಡ್ರೆ, ಹೆಚ್ಚು ಕ್ರಮಗಳನ್ನು ತಗೊಂಡ್ರೆ ಅವರು ಬರೋದನ್ನ ನಿಲ್ಲಿಸ್ತಾರೆ. ಬರೋದನ್ನ ನಿಲ್ಲಿಸಿದ್ರೆ ಸಾಕಲ್ಲ. ಜೈಲೊಳಗೂ ಹೆಂಗೆ ಸರ್? ಅಲ್ಲಲ್ಲ, ಈಗಾಗಲೇ ನಾವು ಹೊಸದಾಗಿ DG ಅವರು ಬಂದ ಮೇಲೆ ಅವರು ಬೇರೆ ಬೇರೆ ಕ್ರಮಗಳನ್ನು ತಗೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಾಗಲಿ ಬೇರೆ ಬೇರೆ ಪ್ರೆಸೆನ್ಸ್ ಅಲ್ಲಿ ಭಾಳ ಕಠಿಣವಾಗಿ ಕ್ರಮ ತಗೊಂಡು ಈಗ ಹೆಚ್ಚು ಕಡಿಮೆ ಕಂಟ್ರೋಲಿಗೆ ಬಂದಿದೆ. ಮೊದಲು ಕಂಟ್ರೋಲೇ ಇರಲಿಲ್ಲ. ದಿನ ಫೋನ್ ಹೋಗುತ್ತೆ, ದಿನ ಗಾಂಜಾ ಹೋಗುತ್ತೆ ಅಂತಿದ್ರಲ್ಲ, ಅದೆಲ್ಲ ಕಂಟ್ರೋಲಿಗೆ ಬಂದಿದೆ.